ಆಗ್ಲಿ ನಾವು ದೇವರನ್ನ ಸ್ತುತಿಸುವಂತೆ. ಸ್ತುತಿಪೆ ತಂದೆ ದೇವ, ನಿನ್ನ ನಾಮ ಮಹಿಮೆಯನ್ನು ಬಂಧು ಮಿತ್ರರೆಲ್ಲ ಕೂಡಿ ನಿನ್ನನ್ನೇ ಕೊಂಡಾಡುವೆವು ಎಂಬ ಹಾಡನ್ನ ಹಾಡ್ಕೊಳ್ಳೋಣ. ಸ್ತುತಿಪೆ ತಂದೆ ದೇವ, ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡ್ಬೇವು. ಸ್ತುತಿಪೆ ತಂದೆ ದೇವ, ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡ್ಬೇವು. ಬಂದೆವು ನಾವು ನಿನ್ನ ಬಳಿಗೆ, ತಂದೆವು ನಮ್ಮ ಹೃದಯ ನಿನಗೆ. ಬಂದೆವು ನಾವು ನಿನ್ನ ಬಳಿಗೆ, ತಂದೆವು ನಮ್ಮ ಹೃದಯ ನಿನಗೆ. ಜೀವಿಸೆಮ್ಮ ಹೃದಯದೊಳಗೆ ತಿರುಗಿ ನೀನು ಬರುವವರೆಗೆ. ಸ್ತುತಿಪೆ ತಂದೆ ದೇವ, ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರರೆಲ್ಲ ಕೂಡಿ ನಿನ್ನನ್ನೇ ಕೊಂಡಾಡ್ಬೇವು. ಜೀವಿಸುವೆ ಯೇಸುವಿಗಾಗಿ, ಜೀವಿಸುವೆನು ಯೇಸುವಿಗಾಗಿ, ಸಾಯುವೆವು ಕ್ರಿಸ್ತನಿಗಾಗಿ. ನಲಿಯುವೆನು ನಿಮಗಾಗಿ, ಜೀವದಂತ್ಯ ದೊರೆಗೂ. ಸ್ತುತಿಪೆ ತಂದೆ ದೇವ, ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರರೆಲ್ಲ ಕೂಡಿ ನಿನ್ನನ್ನೇ ಕೊಂಡಾಡ್ಬೇವು. All heavens declare the glory of the risen Lord. Who can compare with the beauty of the rising Lord? Forever he will be the Lamb upon the throne. We gladly bow our knee and worship him alone. I will proclaim the glory of the rising Lord, who once was slain to reconcile man to God. Forever he will be the Lamb upon the throne. And worship him alone. Thank you, brother. ಹಾಡಿರುವಂತ ಸಹೋದರ ದಯಾನಂದ್ ಅವರು ಕುಟುಂಬವಾಗಿ ರಾಗವನ್ನು ಹಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ವಂದನೆಗಳು. ದೇವರು ಅವರನ್ನು ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ನಾವು ದೇವರ ವಾಕ್ಯವನ್ನ ಕೇಳುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರ ವಸಂತ್ ಕುಮಾರ್ ಅವರು ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧನ ಅಂತ ನಮ್ಮ ತಂದೆ ದೇವರೇ, ಈ ಸಂಜೆ ವೇಳೆಯಲ್ಲಿ
ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಈ ದಿನ ನಾವೆಲ್ಲರೂ ಯೌವನಸ್ಥರು ಒಟ್ಟಾಗಿ ಕೂಡಿ ನಿನ್ನನ್ನ ಸ್ತುತಿಸ್ಲಿಕ್ಕಾಗುವಂತೆ, ನಿನ್ನ ವಾಕ್ಯಗಳನ್ನ ನಾವು ಕೇಳಲಿಕ್ಕಾಗುವಂತೆ ಕೊಟ್ಟಂತ ಈ ಮಹಾಭಾಗ್ಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ತಂದನೆ, ಈ ಕೊನೆ ದಿನಗಳಲ್ಲಿ ನಾವು ಒಟ್ಟಾಗಿ ಸೇರಿ ಈ ರೀತಿಯಾಗಿ ನಿನ್ನ ವಾಕ್ಯಗಳನ್ನ ನಾವು ತಿಳಿತಕ್ಕಂಥದ್ದು ಎಷ್ಟೋ ಉತ್ತಮವಾಗಿದ್ದ ಕರ್ತನೆ. ಇಂಥ ಈ ಸೌಭಾಗ್ಯವಾದಂತಹ ಸಮಯವನ್ನ ನನಗೆ ನೀನು ದೊರಕಿಸ್ತಾ ಬಂದಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಕರ್ತನೆ. ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿನ್ನ ಮಕ್ಕಳು ಈ ವಾಕ್ಯ ಬೋಧನೆಯನ್ನ ಕೇಳಲಿಕ್ಕೆ ಸೇರ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮುಂದಿನ ಸಮಯದಲ್ಲಿ ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ಲಿಕ್ಕಿರುವಾಗ ಈ ನಿನ್ನ ವಾಕ್ಯವನ್ನು ಬೋಧಿಸ್ಲಿಕ್ಕಿರ್ತಕ್ಕಂಥ ಸೈಮನ್ ಅಂಕಲ್ಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವರ ಪದಗಳಲ್ಲಿ ನೀನೇ ಇದ್ದು ಅವರ ನಾಲಿಗೆಯಿಂದ ನುಡಿಸಬೇಕಾಗಿ ಆ ವಾಕ್ಯವು ನಮ್ಮೆಲ್ಲರಿಗೆ ಅದು ಆತ್ಮಿಕವಾದಂಥ ಅಭಿವೃದ್ಧಿ ಹೊಂದಲಿಕ್ಕಾಗುವಂತಹ ವಾಕ್ಯವಾಗಿ ಆಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸ್ಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮುಂದಿನ ಸಮಯದಲ್ಲಿ ಯಾವುದೇ ತಾಂತ್ರಿಕ ದೋಷಗಳು ನಮಗೆ ಉಂಟಾಗದ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ನಾವು ಸುಲಲಿತವಾಗಿ ಕೇಳಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸ್ಬೇಕೆಂಬುದಾಗಿ ಬೇಡ್ತೇನೆ ಸ್ವಾತನೆ. ಎಲ್ಲಾ ಪ್ರಾರ್ಥನೆಯನ್ನ ಒಬ್ಬನೇ ರಕ್ಷಕನೊಡೆಯನಾಗಿರ್ತಕ್ಕಂಥ ಯೇಸು ಸ್ವಾಮಿಯ ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ. ಆಮೇನ್. ಆಮೇನ್. ಒಂದು ವಿಶೇಷ ಸೂಚನೆ, ಈ ಕಾರ್ಯಕ್ರಮವು 7:45 ಡಿಸ್ಕನೆಕ್ಟ್ ಆಗ್ಬಹುದು. ಒಂದು ವೇಳೆ ಡಿಸ್ಕನೆಕ್ಟ್ ಆಗಿದ್ದೆ ಆದ್ರೆ ನಿಮಗೆ ಕಳಿಸಿಕೊಟ್ಟಂತ ಲಿಂಕ್ಗೆ ಕ್ಲಿಕ್ ಮಾಡಿ ಮತ್ತೆ ತಿರುಗಿ ನೀವು ಜಾಯಿನ್ ಆಗಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮುಂದಿನ ಸಮಯವನ್ನ ನಾವು ದೇವರ ಸೇವಕರಾಗಿರುವಂತಹ ಸೈಮನ್ ಅಂಕಲ್ ಅವರ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಈ ರೀತಿಯಾಗಿ ಈ ಝೂಮ್ ಮೀಟಿಂಗ್ ನಲ್ಲಿ ಭೇಟಿ ಆಗ್ಲಿಕ್ಕಾಗುವಂತ ಕೃಪೆಯನ್ನ ಕರ್ತನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಇವತ್ತು ನನ್ನೊಂದಿಗೆ ಕಾಮಗೆರೆಯ ಸ್ಯಾಮಣ್ಣ ಅವರು ಕೂಡ ಇದ್ದಾರೆ. ಹಾಗೆಯೇ ಸಹೋದರ ದಯಾನಂದ್, ಸಹೋದರಿ ತಾರಾ ಅವರು ಕೂಡ ಕುಟುಂಬವಾಗಿದ್ದಾರೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ, ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕಾಗಿ, ನೀವು ಹೊಂದಿರುವಂತಹ ಆಸಕ್ತಿಗಾಗಿಯೂ, ದೇವರ ವಾಕ್ಯಕ್ಕೆ ಕೊಡುವಂತಹ ಈ ಒಂದು ಆದ್ಯತೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಹೌದು, ಈ ಕಡೆ ದಿವಸಗಳಲ್ಲಿ ನಾವು ಜೀವಿಸುತ್ತಿರುವಾಗೆ ವಿಶಿಷ್ಟವಾಗಿ ಈ ಒಂದು ಸಾಂಕ್ರಾಮಿಕ ರೋಗ ಅದು ಎಲ್ಲಾ ಕಡೆ ಹರಡಿ ಸುಮಾರು 6 ತಿಂಗಳಿನಿಂದ ನಾವೆಲ್ಲೂ ಕೂಡ ಹೊರಗಡೆ ಹೋಗ್ಲಿಕ್ಕಾಗದೆ, ಸಭೆಯಾಗಿ ಕೂಡಿ ಆರಾಧನೆ ಮಾಡ್ಲಿಕ್ಕೂ ಆಗದೆ ಇದ್ದಂತಹ ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ಧೈರ್ಯಪಡಿಸಿದ್ದು, ನಮ್ಮನ್ನ ಬಲಪಡಿಸಿದ್ದು, ನಮ್ಮನ್ನ ಈ ರೀತಿಯಾಗಿ ಸ್ಥಿರಪಡಿಸಿದ್ದು ಆ ಕರ್ತನ ವಾಕ್ಯಗಳೇ. ದೇವರ ವಾಕ್ಯವು ಅದು ಸಜೀವವಾದದ್ದು ಎಂಬುದಾಗಿ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುತ್ತೇವೆ. ಅದು ಜೀವವುಳ್ಳ ವಾಕ್ಯ. ಅದು ಜೀವವುಳ್ಳ ವಾಕ್ಯ ಯಾಕೆ ಅಂತ ಹೇಳಿದ್ರೆ, ಅದು ಜೀವವುಳ್ಳ ದೇವರ ವಾಕ್ಯ. ಅದು ಜೀವವುಳ್ಳ ದೇವರ ವಾಕ್ಯವಾಗಿರುವುದರಿಂದ ನಮ್ಮನ್ನು ಕೂಡ ಜೀವಿಸುವವರಾಗುವಂತೆ ಮಾಡುವಂತ ವಾಕ್ಯ. ನಮ್ಮನ್ನ ಜೀವಿಸುವವರಾಗುವಂತೆ ಮಾಡುವುದು ಮಾತ್ರವೇ ಅಲ್ಲ, ನಮ್ಮ ಮೂಲಕವಾಗಿಯೂ ಕೂಡ ಅನೇಕರಿಗೆ ಜೀವವನ್ನ ತರುವಂತ ಶಕ್ತಿಯುಳ್ಳ ಒಂದೇ ಒಂದು ವಾಕ್ಯ ಅಂದ್ರೆ ಅದು ದೇವರ ವಾಕ್ಯಕ್ಕೆ ಮಾತ್ರವೇ ಇರುವಂತದ್ದು. ಆ ಜೀವವುಳ್ಳ ವಾಕ್ಯ ಜೀವವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಬಲವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಆದರಣೆ ಕೊಟ್ಟಿದ್ದು ಮಾತ್ರವಲ್ಲ, ಧೈರ್ಯವನ್ನು ಕೊಟ್ಟಿದ್ದು ಮಾತ್ರವಲ್ಲ, ನಾವು ಕ್ರಿಸ್ತನಲ್ಲಿ ನಿಂತು ನಾವು ಕ್ರಿಸ್ತನನ್ನ ನಾವು ಘನಪಡಿಸುವಂತಹ ಅವಕಾಶಕ್ಕೆ ನಮ್ಮನ್ನ ನಡೆಸಿದೆಯಲ್ಲ, ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ನಾವು ಈ ದೇವರ ವಾಕ್ಯವನ್ನ ನಾವು ಹಲವಾರು ವಾರಗಳಿಂದ ಧ್ಯಾನ ಮಾಡುತ್ತಾ ಬರುತ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ನನಗೆ ಕೊಡಲ್ಪಟ್ಟಂತಹ ಆ ವಿಷಯ ಸಭೆ, ಕರ್ತನ ಸಭೆ ಎನ್ನುವಂತಹ ಆ ವಿಷಯ ಕೊಡಲ್ಪಟ್ಟಿರುವುದರಿಂದ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಾಕ್ಯವನ್ನ ಆಧಾರ ಮಾಡಿಕೊಂಡು ಅನೇಕ ಸತ್ಯಗಳನ್ನ ಇಲ್ಲಿಯ ತನಕ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ.
ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಆ ಒಂದು ವಾಕ್ಯದಲ್ಲಿ ನಾವು ಕಂಡುಕೊಂಡ ಸತ್ಯವೇನೆಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಏನಾಗಿದ್ದಾನೆಂದ್ರೆ ಆತನು ದೇವರೇ ಆಗಿದ್ದಾನೆ. ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಗಾಡ್ ಹಿಮ್ಸೆಲ್ಫ್. ಯಾಕಂದ್ರೆ ಇಡೀ ಸತ್ಯವೇದವನ್ನ ಓದುವಾಗ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ನೋಡುವಾಗ ಸ್ವರಕ್ತ ಚೆಲ್ಲಿದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ. ಆತನು ಸುರಿಸಿದ ರಕ್ತದಿಂದ ಆತನು ಸಭೆಯನ್ನ ಆತನು ಕೊಂಡುಕೊಂಡನು, ಸಭೆಯನ್ನ ಆತನು ಸ್ಥಾಪಿಸಿದನು, ಸಭೆಯನ್ನ ಆತನು ಕಟ್ಟುತ್ತಿದ್ದಾನೆ. ಈ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂತ ಮಾತೇನೆಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೇವರೇ ಆಗಿದ್ದಾನೆ. ಆತನು ದೇವರಾಗಿರುವುದರಿಂದ ತನ್ನ ಸ್ವರಕ್ತದಿಂದ ಆತನು ಕೊಂಡುಕೊಂಡ ಸಭೆ ಎಂಬುದನ್ನು ನೋಡಿದ್ದೇವೆ. ನಾವು ಕಳೆದ ಕೆಲವು ವಾರಗಳಲ್ಲಿ ನಾವು ಆತನ ರಕ್ತದಿಂದ ಆದಂತಹ ಪ್ರಯೋಜನಗಳನ್ನ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಂತರ ನೋಡುತ್ತೇವೆ ಆತನ ರಕ್ತದಿಂದ ಸ್ಥಾಪಿತವಾದಂತ ಸಭೆ. ಹೌದು, ಸಭೆಯು ಬಹಳ ಪ್ರಾಮುಖ್ಯವಾಗಿ ನಾವು ಧ್ಯಾನ ಮಾಡುತ್ತಾ ಬಂದ ಹಾಗೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿ ಪ್ರಾಣ ಕೊಟ್ಟದ್ದರ ಮೂಲಕವಾಗಿಯೇ ಸ್ಥಾಪಿಸಲ್ಪಟ್ಟದ್ದು ಎಂಬುದಾಗಿ ನಾವು ಓದಿ ಅರ್ಥ ಮಾಡಿಕೊಳ್ಳುತ್ತೇವೆ. ಕರ್ತನಾಗಿರುವ ಯೇಸು ಕ್ರಿಸ್ತನೇ ಸಭೆಗೆ ಆತನು ಅಸ್ಥಿವಾರವಾಗಿದ್ದಾನೆ ಅಥವಾ ಮುಖ್ಯವಂತ ಮೂಲೆಗಲ್ಲಾಗಿದ್ದಾನೆ. ಅಪೊಸ್ತಲರು ಪ್ರವಾದಿಗಳು ಹಾಕಿದಂತಹ ಆ ಒಂದು ಬೋಧನೆ, ಅವರು ಕೊಟ್ಟಂತ ಉಪದೇಶ, ಅಪೊಸ್ತಲರು ಪ್ರವಾದಿಗಳು ಮಾಡಿದಂತಹ ಆ ಒಂದು ಬೋಧನೆ ಉಪದೇಶಗಳೇ ಫೌಂಡೇಶನ್ ಅಥವಾ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹೇಳ್ತಾರೆ ಇವತ್ತಿನ ಸಭೆ ಅದು ನಿಂತಿರುವುದು ಕೂಡ, ಕಟ್ಟಲ್ಪಡುತ್ತಾ ಇರುವುದು ಕೂಡ ಆ ಅಸ್ಥಿವಾರದ ಮೇಲೆಯೇ. ಅಪೊಸ್ತಲರು ಪ್ರವಾದಿಗಳು ಕೊಟ್ಟಂತ ಬೋಧನೆಯನ್ನ ಇವತ್ತಿಗೂ ಕೂಡ ನಾವು ಕಾದುಕೊಂಡವರಾಗಿ ಆ ಒಂದು ವಿಷಯದ ಆಧಾರದ ಮೇಲೆ, ಆ ಬೋಧನೆಯ ಆಧಾರದ ಮೇಲೆ ಕರ್ತನ ಸಭೆಯು ಸ್ಥಾಪಿಸಲ್ಪಡುತ್ತಾ ಇದೆ, ಕರ್ತನ ಸಭೆಗಳು ಕಟ್ಟಲ್ಪಡುತ್ತಾ ಇವೆ. ನಾವೆಲ್ಲರೂ ಕೂಡ ಜೀವವುಳ್ಳ ಕಲ್ಲುಗಳಾಗಿ ಒಂದೊಂದೇ ಕಲ್ಲು ಅಥವಾ ಒಬ್ಬೊಬ್ಬರು ರಕ್ಷಣೆ ಹೊಂದುವಾಗ ಒಂದೊಂದು ಜೀವವುಳ್ಳ ಕಲ್ಲಾಗಿ ನಾವು ಆ ಕಟ್ಟಡಕ್ಕೆ ಸೇರಿಸಲ್ಪಡುತ್ತಾ ನಾವು ದೇವರ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆ ಅನ್ನುವುದನ್ನ ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದ ಪೇತ್ರನು ಸ್ಪಷ್ಟವಾಗಿ ಹೇಳುತ್ತಾನೆ. ಹಾಗಾದ್ರೆ ಸಭೆ ಎಂಬುದಾಗಿ ಹೇಳಿದ್ರೆ ದ ಓನರ್ ಆಫ್ ದ ಚರ್ಚ್ ಈಸ್ none other than our Lord Jesus Christ. We as humans, we have no right to claim the church as our church. To speak or to discuss, we simply say, in order to tell that I belong to this assembly, we say our church. But in reality, the church is of Christ. The church belongs to him. ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಸೇರಿದ್ದು ಸಭೆ. ನಾವು ಅದನ್ನು ಧ್ಯಾನ ಮಾಡ್ತಾ ಬರುವಾಗ ಸಭೆಯ ಅರ್ಥವನ್ನ ನೋಡಿದ್ದೇವೆ. ಎಕ್ಲೇಶಿಯಾ, ಕರೆಯಲ್ಪಟ್ಟ ಜನರು, ಹೊರಗೆ ಕರೆಯಲ್ಪಟ್ಟವರು, ಕತ್ತಲೆಯಿಂದ ಬೆಳಕಿಗೆ, ಪಾಪದಿಂದ ಪರಿಶುದ್ಧತೆಗೆ, ಸತ್ತ ಸ್ಥಿತಿಯಿಂದ ಜೀವಕ್ಕೆ, ಅನೀತಿಯಿಂದ ನೀತಿಗೆ, ಸೈತಾನನ ಅಂಧಕಾರದ ದೊರೆತನದಿಂದ ಕ್ರಿಸ್ತನ ದೊರೆತನಕ್ಕೆ, ಸೈತಾನನಿಂದ ಬಿಡಿಸಲ್ಪಟ್ಟವರಾಗಿ ದೇವರಿಗೆ ಸೇರಿ ನಾವು ಈ ರೀತಿಯಲ್ಲಿ ಹೊರಗೆ ಕರೆತರಲ್ಪಟ್ಟವರಾಗಿ ಕ್ರಿಸ್ತನ ಐಕ್ಯತೆಯಲ್ಲಿ ಬೆಳೆಯುವವರಾಗಿದ್ದೇವೆ. ಸಭೆ ಎಂಬುದಾಗಿ ಹೇಳುವ ಎರಡು ಅರ್ಥದಲ್ಲಿ ಬಳಸಲ್ಪಟ್ಟಿದೆ. ಒಂದನೆಯ ಸಭೆ, ದ ಚರ್ಚ್ ಈಸ್ ಮೆನ್ಷನ್ಡ್ ಇನ್ two ways. One is the universal church
Second one is the local church. The local church is very important. ಸ್ಥಳೀಯ ಸಭೆ ಬಹಳ ಪ್ರಾಮುಖ್ಯವಾದದ್ದು ನಮಗೆ. ಯಾಕಂದ್ರೆ ಸಾರ್ವತ್ರಿಕ ಸಭೆಯ ಎಲ್ಲಾ ಗುಣಲಕ್ಷಣಗಳನ್ನ ಕಾರ್ಯರೂಪಕ್ಕೆ ತರುವಂತದ್ದು ಸ್ಥಳೀಯ ಸಭೆ. ಸಾರ್ವತ್ರಿಕ ಸಭೆ ಏನಾಗಿದೆಯೋ ಅದನ್ನ ನಾವು ಪ್ರಾಯೋಗಿಕವಾಗಿ ಕಾಣುವಂತದ್ದು ಸ್ಥಳೀಯ ಸಭೆಯಲ್ಲಿ. ಆದ್ದರಿಂದ ನಾವು ಸ್ಥಳೀಯ ಸಭೆಯ ಚಟುವಟಿಕೆಗಳು, ಸ್ಥಳೀಯ ಸಭೆಯ ಸೇವೆ, ಸ್ಥಳೀಯ ಸಭೆಯ ಕಾರ್ಯಗಳಿಗೆ ನಾವೆಲ್ಲರೂ ಕೂಡ ಮಾನ್ಯತೆಯನ್ನ, ಆದ್ಯತೆಯನ್ನ ಕೊಡುವವರಾಗಿದ್ದೇವೆ. ಆನಂತರ ನಾವು ಧ್ಯಾನ ಮಾಡಿದ್ದು ಸಭೆಯ ವರ್ಣನೆಗಳು ಅಥವಾ ಹೋಲಿಕೆಗಳು. ಸಭೆ ಅನೇಕ ಸಂಗತಿಗಳಿಗೆ ಹೋಲಿಸಲ್ಪಟ್ಟಿದೆ. ಸಭೆಯು ಕ್ರಿಸ್ತನ ದೇಹಕ್ಕೆ ಹೋಲಿಕೆಯಾಗಿದೆ, ಸಭೆಯು ಮೊದಲ ಗಿತ್ತಿಗೆ ಹೋಲಿಕೆಯಾಗಿದೆ, ಸಭೆಯು ಆಲಯಕ್ಕೆ ಹೋಲಿಕೆಯಾಗಿದೆ, ಸಭೆಯು ಕಟ್ಟಡಕ್ಕೆ ಹೋಲಿಕೆಯಾಗಿದೆ, ಸಭೆಯು ಮಂದಿರಕ್ಕೆ ಹೋಲಿಕೆಯಾಗಿದೆ. ಮತ್ತೆ ನಾವು ನೋಡ್ತಾ ಬರುವಾಗ ಸಭೆಯು ಅನೇಕ ಸಂಗತಿಗಳಿಗೆ ಅದು ಹೋಲಿಸಲ್ಪಟ್ಟದ್ದನ್ನ ನಾವು ನೋಡುತ್ತೇವೆ. ಹೊಲವಾಗಿದೆ, ಕಟ್ಟಡವಾಗಿದೆ, ನೂತನ ಪುರುಷವಾಗಿದೆ, ಹೀಗೆ ಹಲವಾರು ಸಂಗತಿಗಳಿಗೆ ಹೋಲಿಕೆ ಮಾಡಲ್ಪಟ್ಟಿದೆ. ಅದ್ರಲ್ಲಿ ಎಲ್ಲ ನೋಡುವಾಗ ಒಂದು ಬಿಲ್ಡಿಂಗ್ ಸಭೆ ಅಲ್ಲ, ಒಂದು ಆರ್ಗನೈಸೇಷನ್ ಸಭೆ ಅಲ್ಲ, ಡಿನಾಮಿನೇಷನ್ ಸಭೆ ಅಲ್ಲ. ಸಭೆ ಅಂದ್ರೆ ಜೀವ ಸ್ವರೂಪನಾದ ದೇವರ ಮನೆ ಆಗಿದೆ. ಹಾಗಾದ್ರೆ ಸಭೆ ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ಓದುವಾಗ ಬಳಸಲ್ಪಟ್ಟಂತ ಅರ್ಥ ಅದು ಆತ್ಮೀಕ ಅರ್ಥದಲ್ಲಿ ಹೇಳಲ್ಪಟ್ಟದ್ದೇ ಹೊರತು ಭೌತಿಕವಾದಂತ ಕಟ್ಟಡಕ್ಕೆ ಹೋಲಿಕೆಯಾಗಿ ಮಾತಾಡಲ್ಪಟ್ಟಿಲ್ಲ. ಆದ್ದರಿಂದ ಒಂದು ಕಟ್ಟಡ ಸಭೆ ಅಲ್ಲ, ವಿಶ್ವಾಸಿಗಳು ಸಭೆ. ಆ ಸಭೆ ಜೀವ ಉಳ್ಳದ್ದು, ಕಟ್ಟಡಕ್ಕೆ ಜೀವ ಇಲ್ಲ. ಈ ವರ್ಷ ಈ ಕಟ್ಟಡ ಇಷ್ಟು ಕಟ್ಟಿದೀವಿ, ಮುಂದಿನ ವರ್ಷಕ್ಕೆ ಅದೇ 40-60 ಇರುವಂತ ಕಟ್ಟಡ 60-80 ಬೆಳೆಯುತ್ತೆ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ವಿಶ್ವಾಸಿ ಇವತ್ತು ಆತ್ಮಿಕವಾಗಿದ್ದಾರೆ, ಮುಂದಿನ ವರ್ಷ ಬರುವಾಗ ಇನ್ನೂ ಆತ್ಮಿಕತೆಯಲ್ಲಿ ಬೆಳೆದಿರುತ್ತಾರೆ. ಅದು ಬೆಳವಣಿಗೆ, ಅದು ಜೀವ ಉಳ್ಳುವಂಥದ್ದು. ಆ ಅರ್ಥದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಆನಂತರ ನಾವು ಧ್ಯಾನ ಮಾಡಿದ್ದು ಸ್ಥಳೀಯ ಸಭೆಯ ಕುರಿತಾಗಿ. ಸ್ಥಳೀಯ ಅಂತಿಯೋಕ್ಯದ ಸಭೆ, ಯೆರೂಸಲೇಮಿನ ಸಭೆ, ಆನಂತರ ಕೆಂಕ್ರೆಯ ಸಭೆ, ಫಿಲಿಪ್ಪಿ ಸಭೆ, ಕೊಲೋಸ ಸಭೆ, ಥೆಸಲೋನಿಕ ಸಭೆ, ಗಲಾತ್ಯ ಸೀಮೆಯ ಸಭೆಗಳು, ಹೀಗೆ ಅನೇಕ ಸ್ಥಳೀಯ ಸಭೆಗಳ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. ನಾನು ಮೊದಲು ಹೇಳಿದ ಹಾಗೆ ಸಾರ್ವತ್ರಿಕ ಸಭೆಯ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಕಾಣುವಂಥದ್ದು ಸ್ಥಳೀಯ ಸಭೆಯ ಆಚರಣೆಯಲ್ಲಿ. ಆನಂತರ ನಾವು ಧ್ಯಾನ ಮಾಡುತ್ತಾ ಬಂದ ಹಾಗೆ ಸ್ಥಳೀಯ ಸಭೆಯಲ್ಲಿ ಸದಸ್ಯರ ಬಗ್ಗೆ ನೋಡುತ್ತಾ ಬಂದೆವು. ಸ್ಥಳೀಯ ಸಭೆ ಸದಸ್ಯರಾಗಲಿಕ್ಕೆ ಒಂದೇ ಒಂದು ಕ್ರೈಟೀರಿಯಾ, ಅದೇನಪ್ಪ ಅಂದ್ರೆ ರಕ್ಷಣೆಯ ಅನುಭವ. ರಕ್ಷಣೆಯ ಅನುಭವದ ಗುರುತಾಗಿ ದೀಕ್ಷಾ ಸ್ನಾನ. ಇಷ್ಟನ್ನೇ ಒಂದು ಸಭೆ ಒಬ್ಬ ವ್ಯಕ್ತಿಯನ್ನ ಸದಸ್ಯನನ್ನಾಗಿ ತೆಗೆದುಕೊಳ್ಳುವುದಕ್ಕೆ ಎದುರು ನೋಡುವಂತ ಸಂಗತಿ. ರಕ್ಷಿಸಲ್ಪಟ್ಟರೆ ಅವನು ಸಭೆಯ ಸದಸ್ಯನೇ, ಸಾರ್ವತ್ರಿಕ ಸಭೆಯ ಸದಸ್ಯನೇ ಆಗುತ್ತಾರೆ. ಎಲ್ಲ ಪ್ರಪಂಚ ಎಲ್ಲ ಕಡೆಗಳಿಂದಲೂ ಕೂಡ ಯಾರ್ಯಾರು ಕರ್ತನನ್ನ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಸಾರ್ವತ್ರಿಕ ಸಭೆಯ ಅಂಗಗಳಾಗುತ್ತಾರೆ. ಅದನ್ನ ವ್ಯಕ್ತಪಡಿಸಿ, ಸ್ಥಳೀಯ ಸಭೆಯಲ್ಲಿ ವ್ಯಕ್ತಪಡಿಸಿ ದೀಕ್ಷಾಸ್ಥಾನ ತಕ್ಕೊಂಡು ಕರ್ತನ ಸಭೆಯ ದೇವಜನರೊಟ್ಟಿಗೆ ನನ್ನ ಆ ಕರ್ತನ ಮೇಜಿನಲ್ಲಿ ಪಾಲುಗಾರನಾಗಿ ರೊಟ್ಟಿ ಮುರಿಯುವುದರಲ್ಲಿ ನಾನು ಕೂಡ ಒಬ್ಬಳಾಗಿ ಅದರಲ್ಲಿ ಪಾಲುಗಾರರಾಗುತ್ತೇವೆ. ಅಂದ್ರ ಅರ್ಥ ಏನು? ಅಲ್ಲಿ ನೋಡುವಾಗ ಆ ಸಭೆಯಲ್ಲಿ ನಾನು ಕೂಡ ಒಂದು ಅಂಗವಾಗಿದ್ದೇನೆ. ಆ ನಂತರ ನಾವು ಧ್ಯಾನ ಮಾಡುತ್ತಾ ಬಂದದ್ದು ಸ್ಥಳೀಯ ಸಭೆಗೆ ಕರ್ತನು ಕೊಟ್ಟ ಸಂಸ್ಕಾರಗಳು. ಅದಕ್ಕೆ ನಾವು ಕಳೆದ ವಾರ ಅಲ್ಲಿ ನಿಲ್ಲಿಸಿದೆವು. ಕರ್ತನು ಸಭೆಗೆ 2 ಸಂಸ್ಕಾರಗಳನ್ನ ಕೊಟ್ಟಿದ್ದಾನೆಂಬುದಾಗಿ ನಾವು ದೇವರ
ನಾನು ಸೈತಾನನ ಇಷ್ಟಾನುಸಾರವಾಗಿ ನಾನು ಜೀವಿಸ್ತಾ ಇದ್ದೆ, ಇನ್ನು ಮೇಲೆ ನನ್ನ ಕರ್ತನ ಇಷ್ಟಾನುಸಾರವಾಗಿ ಜೀವಿಸುತ್ತೇನೆ. ಇಲ್ಲಿಯವರೆಗೆ ಲೋಕಕ್ಕಾಗಿ ಜೀವಿಸ್ತಾ ಇದ್ದೆ, ಇಂದಿನಿಂದ ನಾನು ಕರ್ತನಿಗಾಗಿ ಜೀವಿಸ್ತೇನೆ. ಸಾಯುವ ತನಕ ಕರ್ತನಿಗಾಗಿ ಜೀವಿಸುತ್ತೇನೆ. ಮರಣವಲ್ಲದೆ ನನ್ನನ್ನ ಬೇರೆ ಮಾಡ್ಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಆ ತೀರ್ಮಾನ ಮಾಡಿ ಕರ್ತನ ಬರೋಣದವರೆಗೂ ನಂಬಿಗಸ್ತನಾಗಿ ಕರ್ತನನ್ನ ಆರಾಧಿಸುತ್ತಾ, ಕರ್ತನಲ್ಲಿ ಜೀವಿಸುತ್ತಾ, ಕರ್ತನಿಗಾಗಿ ಜೀವಿಸ್ತೇನೆಂಬುದಾಗಿ ಮಾಡುವಂತಹ ತೀರ್ಮಾನದ ಗುರುತು ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಅಂತ ಹೇಳುವಾಗ ಕೆಲವರು ಲಘುವಾಗಿ ಪರಿಗಣಿಸ್ತಾರೆ. ಮದ್ವೆ ಮಾಡ್ಬೇಕಾದ್ರೆ ಸಭೆಯ ಮದ್ವೆ ಮಾಡುವಂತಹ ಸೇವಕರು ಕೇಳ್ತಾರೆ, ನಿಮ್ದು ಬ್ಯಾಪ್ಟಿಸಮ್ ಯಾವಾಗ ಆಯ್ತು ಅಂತ ಕೇಳ್ತಾರೆ. ದೀಕ್ಷಾ ಸ್ನಾನ ತಕೊಂಡಿಲ್ಲ, ಮದುವೆ ಫಿಕ್ಸ್ ಆಗಿದೆ, ಏನ್ ಮಾಡೋದು? ಸೀದಾ ಹೋಗ್ತಾರೆ, ಸಭಾರಿಗೆ ಹೇಳ್ತಾರೆ, ಅಯ್ಯಾರೆ ನನ್ ಮದ್ವೆ ಫಿಕ್ಸ್ ಆಗಿದೆ, ನನಗೆ ಬ್ಯಾಪ್ಟಿಸಮ್ ಬೇಕು. ಯಾವುದಕ್ಕಾಗಿ ಬ್ಯಾಪ್ಟಿಸಮ್? ಮದುವೆಗಾಗಿ ಬ್ಯಾಪ್ಟಿಸಮ್. ಇನ್ನು ಕೆಲವರನ್ನು ನೋಡ್ತೇವೆ, ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾರೆ ಟ್ರಾನ್ಸ್ಫರ್ ಆಗಿ. ಆ ಊರಿಗೆ ಹೋಗುವಾಗ ಆ ಊರು ಲೆಟರ್ ಕೇಳ್ತಾರೆ, ಅಯ್ಯ ಇಲ್ಲೇನೋ ನಾನ್ ಜೀವನ ಕಳೆದೋಯ್ತು, ಇನ್ನು ಅಲ್ಲಿ ಹೋದಾಗ ಅದೆಲ್ಲ ಕೇಳ್ತಾರೆ, ಅಯ್ಯ ನಾನು ಅಲ್ಲಿ ಹೋಗಕ್ ಮುಂಚೆ ನನಗೆ ಬ್ಯಾಪ್ಟಿಸಮ್ ಕೊಟ್ಬಿಡ್ರಿ, ಒಂದು ಲೆಟರ್ ಕೊಡ್ರಿ, ನಾನು ಅಲ್ಲಿ ಹೋಗಿ ಸೇರ್ಕೊಳ್ತೇನೆ. ಟ್ರಾನ್ಸ್ಫರ್ಗಾಗಿ ದೀಕ್ಷಾ ಸ್ನಾನ, ಮದುವೆಗಾಗಿ ದೀಕ್ಷಾ ಸ್ನಾನ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಪ್ರಿಯರೇ. ರಕ್ಷಣೆ ಹೊಂದಿದ್ದೇನೆ ಎಂಬ ನಿಶ್ಚಯತ್ವಕ್ಕೆ ಇರುವಂತ ಗುರುತೆ ದೀಕ್ಷಾ ಸ್ನಾನ. ಆದ್ರಿಂದ ದೀಕ್ಷಾ ಸ್ನಾನ ಒಂದು ಅದು ನೋಡುವಾಗ ರೂಢಿ ಸಂಪ್ರದಾಯದ ಆಚರಣೆಯಲ್ಲ, ಲೌಕಿಕ ಕಾರ್ಯಗಳಿಗಾಗಿ ಕೊಡುವುದು ದೀಕ್ಷಾ ಸ್ನಾನ ಅಲ್ಲ. ಲೌಕಿಕ ಸ್ಥಾನಮಾನಗಳಿಗೆ ಗುರುತು ದೀಕ್ಷಾ ಸ್ನಾನ ಅಲ್ಲ. ದೀಕ್ಷಾ ಸ್ನಾನ ನನಗೂ ಕರ್ತನಿಗೂ ನಡುವೆ ಉಂಟಾದಂತಹ ಆ ರಕ್ಷಣೆಯ ಒಡಂಬಡಿಕೆಯ ಗುರುತು. ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗಿದ್ದೇನೆ, ಕ್ರಿಸ್ತನಿಗೆ ಸಂಬಂಧಪಟ್ಟವಳಾಗಿದ್ದೇನೆ ಅನ್ನೋದಕ್ಕೆ ಗುರುತು. ಮತ್ತು ಅನೇಕರ ಕೈಯಲ್ಲಿ ಉಂಗುರ ಹಾಕಿರ್ತಾರೆ. ಏನ್ ಮಂಜು ಉಂಗುರ ಹಾಕಿದ್ಯಾ? ಅಂಕಲ್ ಅದು ಆ ಮದುವೆಗೆ ಪಿಂಕಿ ಹಾಕಿದ್ದು. ಅಲ್ಲಿ ಗುರುತೇನು? ಮಂಜುಗೆ ಮದುವೆ ಆಗಿದೆ. ಅವ್ರು ಯಾರು ಹಾಕಿದ್ದು ಅಂದ್ರು? ಪಿಂಕಿ ಹಾಕಿದ್ದು. ಅಂದ್ರೆ ಪಿಂಕಿ ಒಟ್ಟಿಗೆ ಮದುವೆ ಆಗಿದೆ. ಮತ್ತ ಹಾಗಂತ ಉಂಗುರ ಇಲ್ಲ ಅಂತ ಹೇಳಿ ಪಿಂಕಿ ಹತ್ರ ಕೇಳ್ಬೇಡ ಮಂಜು. ಹಾಗಾದ್ರೆ ಗುರುತೇನು? ಈಗ ಹಳ್ಳಿ ಕಡೆ ಹೋಗ್ತೇವೆ, ಹಳ್ಳಿ ಕಡೆ ಹೋಗುವಾಗ ನಮಗೆ ನನಗೂ ಕೂಡ ಗೊತ್ತಿರಲಿಲ್ಲ. ಈಗ ರೀಸೆಂಟ್ ಆಗಿ ನನ್ಗೆ ಹೇಳುವಾಗ ನನಗೆ ಅರ್ಥ ಆಯ್ತು. ಅಲ್ಲಿ ಹೋದಾಗ ಕೆಲವು ವಯಸ್ಸಾದ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಕೆಳಗಡೆ ನೋಡ್ತಾರೆ. ನಾನು ಕೆಲವು ವರ್ಷಗಳ ಕೇಳಿದೆ, ನಮ್ ಜೊತೆಲಿ ಒಬ್ಬ ಹೋದಾಗ ನಾನು ಕೇಳಿದೆ, ಏನ್ ಕೆಳಗೆ ನೋಡ್ತಾ ಇದ್ದೀರಾ? ನಿನ್ಗೆ ಗೊತ್ತಿಲ್ಲಲ್ಲ ಸೈಮನ್, ನಾನು ಹೇಳ್ತೀನಿ ಕೇಳು. ಕೆಳಗಡೆ ಅಂದ್ರೆ ಕಾಲಲ್ಲಿ ಉಂಗುರ ಹಾಕಿದ್ರೆ ಮದುವೆ ಆಗಿದೆ ಅಂತ, ಕಾಲಲ್ಲಿ ಉಂಗುರ ಹಾಕಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಂತ. ನಾನು ಆ ಯಮನಿ ಮದುವೆ ಆಗಿದೆ ಅಂತ ನೋಡ್ತಾ ಇದ್ದೆ. ಗುರ್ತೇನು? ಉಂಗುರ. ಇನ್ನು ಕೆಲವು ಕಡೆಗಳಲ್ಲಿ ಮಂಗಳಸೂತ್ರ ಹಾಕಿರ್ತಾರೆ. ಏನ್ ಗುರುತು? ಮದುವೆ ಆಗಿದೆ. ಅದೇ ರೀತಿಯಲ್ಲಿ ಪ್ರಿಯರೇ, ನಾನು ಕ್ರಿಸ್ತನೊಂದಿಗೆ ಸೇರಿದ್ದೇನೆ, ಕ್ರಿಸ್ತನನ್ನ ನಂಬಿದ್ದೇನೆ, ಕ್ರಿಸ್ತನಿಗೆ ಸಂಬಂಧಪಟ್ಟವನಾಗಿದ್ದೇನೆ, ಕ್ರಿಸ್ತನಿಗೆ ಸಂಬಂಧಪಟ್ಟವಳಾಗಿದ್ದೇನೆ ಅನ್ನುವುದರ ಗುರುತು ದೀಕ್ಷಾ ಸ್ನಾನ. ಯಾವುದು ಸಭೆಗೂ ಪಂಗಡಕ್ಕೆ ಸೇರ್ಲಿಕ್ಕಲ್ಲ.
ಕ್ರಿಸ್ತನನ್ನ ಸೇರಿದ್ದೇನೆ ಅನ್ನುವುದಕ್ಕೆ ಗುರುತು. ಬಹಳ ಸ್ಪಷ್ಟ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಈ ಒಂದು ವಿಷಯದ ನಾವು ತಪ್ಪು ಹೆಜ್ಜೆ ಇಟ್ಟಾಗ ಇಡೀ ಜೀವನ ಪೂರ್ತಿ ಕಷ್ಟ ಪಡಬೇಕಾಗತ್ತೆ. ರಕ್ಷಣೆಯ ಅನುಭವ, ರಕ್ಷಣೆಯ ನಿಶ್ಚಯತ್ವ ಇಲ್ಲದೆ ಯಾರೂ ಸಹ ದೀಕ್ಷಾ ಸ್ಥಾನ ತಕ್ಕೊಳ್ಳಬಾರದು. ಯಾರೋ ಹೇಳಿದ ಮಾತ್ರಕ್ಕೆ, ಯಾರೋ ಮಾಡಿದ ಮಾತ್ರಕ್ಕೆ ನಾವು ಮಾಡಬಾರದು. ದೀಕ್ಷಾ ಸ್ಥಾನ ಅನ್ನುವಂಥದ್ದು ನನಗೂ ಕರ್ತನಿಗೂ ಸಂಬಂಧ ಇದೆ ಅನ್ಲಿಕ್ಕೆ ಗುರುತು. ಆದ್ರಿಂದಲೇ ದೇವ್ರ ವಾಕ್ಯ ಅದನ್ನ ಹೇಳ್ತದೆ. ರೋಮ ಪತ್ರಿಕೆ 6ನೇ ಅಧ್ಯಾಯ ಅಲ್ಲಿ ಒಂದು ಪದ ಬಳಸಲ್ಪಟ್ಟರೆ, ಯಾರಾದ್ರೂ ಆ ವಾಕ್ಯ ಓದ್ತೇವೆ ಗಟ್ಟಿಯಾಗಿ? ರೋಮ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ? ಹೋದ್ರೆ ಹಾಗೆ ಮುಂದೆ ಹೀಗಿರಲಾಗಿ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. 3ನೇ ವಚನ ನೀರಿನ ದೀಕ್ಷಾಸ್ಥಾನದ ಬಗ್ಗೆ ಮಾತನಾಡುವುದಿಲ್ಲ. 4ನೇ ವಚನ ಮುಂದಕ್ಕೆ ಬರುವಾಗ ಅಲ್ಲಿ ಕ್ರಿಸ್ತನ ಸಂಗಡ ಸತ್ಯವು, ಕ್ರಿಸ್ತನ ಸಂಗಡ ಹೂಣಲ್ಪಟ್ಟೆವು, ಕ್ರಿಸ್ತನ ಸಂಗಡ ಹೊಸಬರಾಗಿ ಎಬ್ಬಿಸಲ್ಪಟ್ಟೆವು. ಯಾರ ಸಂಗಡ? ಕ್ರಿಸ್ತನ ಸಂಗಡ. ದಟ್ ಈಸ್ ಬ್ಯಾಪ್ಟಿಸಮ್. ಬೇರೆ ಯಾವ ಉದ್ದೇಶ ಇಲ್ಲ. ಅಲ್ಲಿ ಮುಂದಕ್ಕೆ ಓದುವಾಗ ಬದುಕಿದರು ಸತ್ತರು ಕ್ರಿಸ್ತನಿಗಾಗಿ ಬದುಕ್ತೇವೆ, ಕ್ರಿಸ್ತನಿಗಾಗಿ ಸಾಯ್ತೇವೆ ಅನ್ನುವಂತ ಮಾತು ಕೂಡ ಬರೆಯಲ್ಪಟ್ಟಿದೆ. ನಾವು ಯಾರೊಂದಿಗೆ ಗುರುತಿಸ್ಕೊಳ್ತಾ ಇದ್ದೇವೆ? ಕ್ರಿಸ್ತನೊಂದಿಗೆ. ಆತನ ಮರಣ, ಹೂಣಿಡುವಿಕೆ, ಪುನರುತ್ಥಾನ ಅದರ ಗುರುತಾಗಿ ನೀರನ್ನು ಮುಳುಗುತ್ತಾರೆ. ನೀರಲ್ಲಿ ಮುಳುಗುವುದು, ಎಬ್ಬಿಸಲ್ಪಡುವುದು ಅಂದ್ರೆ ಆತನ ಮರಣದಲ್ಲಿ ಪಾಲುಗಾರರಾಗಿ ಹೂಣಲ್ಪಟ್ಟು ಹೊಸಬರಾಗಿ ನಾವು ಎದ್ದು ಬಂದಿದ್ದೇವೆ. ಹೊಸ ಜೀವನ, ಹೊಸ ನಿರೀಕ್ಷೆ, ಹೊಸ ಸಂಬಂಧ, ಅದು ದೀಕ್ಷಾ ಸ್ನಾನ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನದ ಬಗ್ಗೆ ಒಂದು ಮಾತನ್ನ ಹೇಳುತ್ತಾನೆ. ಓದ್ರೆ ಆ ವಾಕ್ಯವನ್ನ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಮುಂದೆ ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಕನ್ನಡದಲ್ಲಿ ಎಲ್ಲಾ ಧರ್ಮವನ್ನು ಅಂತ ಇದೆ. ಆದ್ರೆ ಇಂಗ್ಲಿಷ್ ಬೈಬಲ್ ನಾವು ಓದಿದ್ರೆ, ಇಂಗ್ಲಿಷ್ ಬೈಬಲ್ ನಲ್ಲಿ ಅಲ್ಲಿ ಬರೆಯಲ್ಪಟ್ಟ ಪದ ಧರ್ಮ ಅಂತ ಅಲ್ಲಿ ಧರ್ಮ ಅಂದ್ರೆ ರಿಲಿಜನ್ ಅಲ್ಲ. ಇಂಗ್ಲಿಷ್ ಬೈಬಲ್ ನೋಡುವಾಗ ಆಲ್ ರೈಚಸ್ನೆಸ್ ಎಂಬುದಾಗಿದೆ. ಆ ಪದನ ಕನ್ನಡಕ್ಕೆ ಭಾಷಾಂತರ ಮಾಡಿದ್ರೆ ಎಲ್ಲಾ ನೀತಿಯನ್ನು ನೆರವೇರಿಸಬೇಕಾಗಿದೆ ಎಂದು ಓದ್ತೇವೆ. ದೀಕ್ಷಾಸ್ಥಾನ ಅಂದ್ರೆ ಏನು? ನೀತಿಯನ್ನ ನೆರವೇರಿಸುವುದು. ಎಲ್ಲಾ ನೀತಿಯನ್ನು ನಾವು ನೆರವೇರಿಸುವುದು ಅಂದ್ರೆ ಅರ್ಥ ಏನು? ನಾವಿಲ್ಲಿಯ ತನಕ ಇದ್ದಿದ್ದು ಅನೀತಿ, ಮಾಡಿದ್ದು ಅನೀತಿ, ಜೀವಿಸಿದ್ದು ಅನೀತಿ, ಎಲ್ಲಾ ಕಾರ್ಯಗಳಿಗೆ ಮೂಲ ಅನೀತಿ. ಈ ಅನೀತಿಯಲ್ಲಿಯೇ ಜೀವಿಸಿದ್ದೆವು. ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ.
ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ನಮಗೆ ನೀತಿಯಾಗಿದ್ದಾನೆ. ಯಾವುದು ನೀತಿ? ಕರ್ತನಾಗಿರುವ ಯೇಸು ಕ್ರಿಸ್ತನೇ ನೀತಿಯಾಗಿದ್ದಾನೆ. ಆತನ ಜೀವನವು ನೀತಿಯುಳ್ಳ ಜೀವನ. 2 ಕೊರಿಂಥ 5:21 ಪಾಪಿಗಳಾಗಿದ್ದ ನಾವು ನೀತಿ ಸ್ವರೂಪಿಗಳಾಗ ಮಾಡಬೇಕೆಂದು ಪಾಪ ಜ್ಞಾನವಿಲ್ಲದ ಯೇಸು ಕ್ರಿಸ್ತನು ನಮಗಾಗಿ ಪಾಪವಾದನು. ಯಾಕೆ ಆತನು ಶಿಲ್ಬೆಯಲ್ಲಿ ಆತನು ರಕ್ತ ಸುರಿಸಿ ಪ್ರಾಣ ಕೊಟ್ಟನು ಅಂದ್ರೆ ನಮ್ಮನ್ನ ನೀತಿಯನ್ನಾಗಿ ಮಾಡುವುದಕ್ಕಾಗಿ, ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ. ಆ ನೀತಿಯನ್ನು ನೆರವೇರಿಸಬೇಕಾಗಿದೆ. ಅಂದರೆ ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವವರಾಗಬೇಕಾಗಿದೆ. ಅದು ದೇವರ ಒಂದು ನೀತಿ, ದೇವರ ಧರ್ಮ. ಅದು ದೇವರ ಧರ್ಮ ಏನು? ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕು, ಸತ್ಯದ ಜ್ಞಾನಕ್ಕೆ ಬರಬೇಕು, ದೇವರಲ್ಲಿ ಜೀವಿಸಬೇಕು. ಅದನ್ನ ನೆರವೇರಿಸ್ಲಿಕ್ಕಾಗಿ. ಅಂದ್ರೆ ಅರ್ಥ ಏನಾಯ್ತು? ಇಲ್ಲಿಯ ತನಕ ನಾನು ಜೀವಿಸಿದ್ದೆಲ್ಲ ಅನಿತಿ, ಮಾಡಿದ್ದೆಲ್ಲ ಅನಿತಿ, ಕಾರ್ಯಗಳೆಲ್ಲ ಅನಿತಿ. ಅದರಿಂದ ಬಿಡುಗಡೆ ಹೊಂದಿ ಈಗ ದೇವರು ನೀತಿಯಾಗಿದ್ದಾನೆ, ಕ್ರಿಸ್ತನು ನೀತಿಯಾಗಿದ್ದಾನೆ, ಅವನ ಜೀವಿತ ನೀತಿಯುಳ್ಳದ್ದಾಗಿದೆ, ಆತನ ನೀತಿಯಾಗಿದ್ದಾನೆ. ಆತನ ನೀತಿಯನ್ನ ನನ್ನ ಜೀವನದಲ್ಲಿ ನಾನು ನೆರವೇರಿಸುತ್ತೇನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1-3 ಓದುವಾಗ ದೇವರ ವಾಕ್ಯ ಇರ್ತದೆ, ಪಾಪಗಳ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಕ್ರಿಸ್ತನು ಬದುಕಿಸಿದನು. ಅದು ಮುಂದಕ್ಕೆ ಹೇಳ್ತಾನೆ, ಇಲ್ಲೇ ತನಕ ನೀವೇನ್ ಮಾಡ್ತಾ ಇದ್ರಿ? ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಮತ್ತು ಮುಂದಕ್ಕೆ ಓದ್ತೇವೆ, ದುಷ್ಟ ಕಾರ್ಯಗಳಿಗೆ ಪ್ರೇರೇಪಣೆ ಮಾಡುತ್ತಿದ್ದ ಇಹಲೋಕಾಧಿಪತಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹೌದು, ಇವತ್ತಿನವರೆಗೂ ನಾನು ಆ ಸೈತಾನನಿಗೆ, ಇಹಲೋಕಾಧಿಪತಿಗೆ ಅನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದೆ. ಇನ್ನು ಮೇಲೆ ಆತನಿಗೆ ಅನುಸಾರವಾಗಿ ನಡ್ಕೊಳ್ಳುವುದಿಲ್ಲ, ಕ್ರಿಸ್ತನಿಗೆ ಅನುಸಾರವಾಗಿ, ಕ್ರಿಸ್ತನ ಇಷ್ಟಗಳಿಗೆ ಅನುಸಾರವಾಗಿ ನಾನು ಜೀವಿಸ್ತೇನೆ, ನಡ್ಕೊಳ್ತೇನೆ ಎಂಬುದಾಗಿ ಮಾಡುವ ತೀರ್ಮಾನವೇ ದೀಕ್ಷಾ ಸ್ನಾನ. ಅದನ್ನ ದೇವರ ವಾಕ್ಯ ಹೇಳ್ತಾರೆ, ನಾವು ನೀತಿಯನ್ನ ನೆರವೇರಿಸುವವರು ಎಂಬುದಾಗಿ. ದೀಕ್ಷಾ ಸ್ನಾನ ಅಂದ್ರೆ ಏನು? ಒಂದು, ಲೋಕದ ಪಾಲಿಗೆ ಸತ್ತಿದ್ದೇನೆ ಎಂದು ಘೋಷಿಸುವುದು. ದೀಕ್ಷಾ ಸ್ನಾನ ಅಂದರೆ ಏನು? ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುತ್ತೇನೆ ಎಂದು ಹೇಳುವುದು. ದೀಕ್ಷಾ ಸ್ನಾನ ಅಂದರೆ ಏನು? ಇನ್ನು ನಾನು ಸೈತಾನನಿಗೆ ದಾಸನಲ್ಲ, ಕ್ರಿಸ್ತನಿಗೆ ದಾಸನಾಗಿ ಜೀವಿಸ್ತೇನೆ, ನನ್ನ ಕೊನೆಯ ಉಸಿರು ಇರುವವರೆಗೂ ಅಥವಾ ಕರ್ತನ ಬರುವವರೆಗೂ ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ನಾನು ಪ್ರಮಾಣ ಮಾಡುವುದು. ಅದು ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದ್ರೆ ಅದರ ಮತ್ತೊಂದು ಅರ್ಥವನ್ನ ನಾವು ದೇವರ ವಾಕ್ಯದಲ್ಲಿ ಗ್ರಹಿಸೋದಾದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಿಂದ ಮುಂದಕ್ಕೆ ಬರುವುದಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ವಾಕ್ಯವನ್ನ ಕೇಳಿದವರು ಹೃದಯದಲ್ಲಿ ಅವರೊಂದು ಬದಲಾವಣೆ ಉಂಟಾಗುತ್ತದೆ. ವಾಕ್ಯ ಓದ್ರಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38-39ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ
ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಅಲ್ಲಿ ನಾವು ಓದ್ತೇವೆ ಪ್ರಾರಂಭದವು, ದೇವರ ಕಡೆಗೆ ತಿರುಗಿಕೊಂಡು. ದೀಕ್ಷಾಸ್ಥಾನ ಏನಾಗಿದೆ? ನಾನು ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆ ಅನ್ನುವ ಒಂದು ಸಂದೇಶವಾಗಿದೆ. ಯಾರ ಕಡೆಗೆ ತಿರುಗಿದ್ದೇನೆ? ಕರ್ತನ ಕಡೆಗೆ ತಿರುಗಿದ್ದೇನೆ ಅನ್ನೋದಕ್ಕೆ ಒಂದು ಗುರುತಾಗಿದೆ. ತೀತನ ಪತ್ರಿಕೆ ಪ್ರಕಾರ 3ನೇ ಅಧ್ಯಾಯದ ಪ್ರಕಾರ ದೀಕ್ಷಾ ಸ್ನಾನವು ಪುನರ್ಜನ್ಮದ ಗುರುತಾಗಿದೆ. ಪುನರ್ಜನ್ಮ ಅಂದ್ರೆ ಏನು? ನಾನು ಹೊಸದಾಗಿ ಹುಟ್ಟಿದ್ದೇನೆ ಅನ್ನುವುದರ ಗುರುತಾಗಿದೆ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಏನಾಗಿದೆ? ನಾನು ಲೋಕದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಜೀವಿಸುವವನು ಎಂಬುದಾಗಿ ನಾನು ಮಾಡುವ ಘೋಷಣೆಯಾಗಿದೆ. ನನ್ನ ಪಾಪಗಳು ಪರಿಹಾರವಾಗಿದೆ ಅನ್ನುವುದರ ಗುರುತಾಗಿದೆ. ನಾನು ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆ ಅನ್ನುವುದರ ಗುರುತಾಗಿದೆ. ನಾನು ದೇವರ ನೀತಿಯನ್ನ ನೆರವೇರಿಸುತ್ತೇನೆ ಗುರುತಾಗಿದೆ. ನಾನು ಹುಟ್ಟಿದ್ದೇನೆ ಅನ್ನುವುದರ ಕೂಡಲೇ ಸಾರ್ವತ್ರಿಕೆಯ ಸಭೆಯ ಅಂಗವಾಗಿದ್ದೇನೆ. ಅದನ್ನೇ ನಾನು ಇಲ್ಲಿ ಘೋಷಣೆ ನಾನು ಮಾಡುವ ಘೋಷಣೆಯೇ ದೀಕ್ಷಾ ಸ್ನಾನವಾಗಿದೆ. ನಾನು ಜೀವಕ್ಕೆ ಬಾಧ್ಯ ಸ್ನಾನವಾಗಿದೆ. ನಾನು ದೇವ ಜನರೊಂದಿಗೆ ನಾನು ಕೂಡ ಒಬ್ಬಳಾಗಿ ಸೇರಿಸಲ್ಪಟ್ಟು ನಾನು ದೇವ ಜನವಾಗಿ ಬೆಳೆಯುತ್ತೇನೆ, ಅದಕ್ಕಾಗಿ ಬದ್ಧನಾಗಿದ್ದೇನೆ ಅನ್ನುವುದರ ಒಂದು ಘೋಷಣೆಯೇ ದೀಕ್ಷಾ ಸ್ನಾನವಾಗಿದೆ. ಹಾಗಾದ್ರೆ ದೀಕ್ಷಾ ಸ್ನಾನ ಒಂದು ಸಾಧಾರಣವಾದಂತಹ ಒಂದು ಸಂಗತಿ, ಒಂದು ಕಾರ್ಯ ಅಲ್ಲ ಪ್ರಿಯರೇ. ಬಹಳ ಬೆಲೆಯುಳ್ಳ, ಬಹಳ ಗೌರವಯುತವಾದಂತಹ ಒಂದು ಕಾರ್ಯ. ದೀಕ್ಷಾ ಸ್ನಾನವು ನನಗೂ ಕ್ರಿಸ್ತನಿಗೂ ನಡುವೆ ಏರ್ಪಟ್ಟ ಒಂದು ಒಡಂಬಡಿಕೆಯ ಗುರುತಾಗಿದೆ. ಇನ್ನೊಂದ್ಸರಿ ಹೇಳ್ತೇನೆ, ದೀಕ್ಷಾ ಸ್ನಾನವು ನನಗೂ ನನ್ನ ಕರ್ತನಿಗೂ ನಡುವೆ ಉಂಟಾದ ಒಡಂಬಡಿಕೆಯ ಗುರುತಾಗಿದೆ. A sign of covenant between me and Christ. Christ has made this covenant with me. I was not worthy of this covenant, but he saved me and considered me and declared me as righteous, accepted me as his son, so he made the covenant with me. ನಾನು ಮಾಡಿಕೊಂಡ ಒಡಂಬಡಿಕೆ ಅಲ್ಲ, ಕರ್ತನು ನನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ. That covenant is baptism. ನಾನು ಮಾಡಿಕೊಂಡ ಒಡಂಬಡಿಕೆ ಗುರುತೇನು? The sign of that covenant is baptism. ಒಡಂಬಡಿಕೆಗೆ ನಾವು ಬದ್ಧರಾಗಿ ಇರಲೇಬೇಕು. ನೋಡ್ರಿ, ಈಗ ಭಾರತ ಚೀನಾ ನಡುವೆ ಬಹಳ ಬಿಗುವಿನ ವಾತಾವರಣ ನಡೀತಾ ಇದೆ. ಆದ್ರೆ ಎರಡು ದೇಶಗಳು ಯುದ್ಧ ಮಾಡಕ್ಕೆ ಟಕ್ಕಂತ ಬರ್ತಾರೆ. ಯಾಕೆ ಗೊತ್ತಾ? ಅನೇಕ ಒಡಂಬಡಿಕೆಗಳು ಭಾರತ ಚೀನಾ ನಡುವೆ ಆಗಿದೆ. ಮಾತಿದ್ರೆ ಅಂತಾರೆ, ಚೀನಾ ಭಾರತದಂಗೆ ಮಾಡಿಕೊಟ್ಟ ಒಡಂಬಡಿಕೆಯ ಆಧಾರದ ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡುವಂತಿಲ್ಲ,
ಭಾರತ ಚೀನಾದೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಆಧಾರದ ಮೇಲೆ ಚೀನಾದ ಮೇಲೆ ಭಾರತ ಆಕ್ರಮಣ ಮಾಡುವಂತಿಲ್ಲ. ಅಡ್ಡ ಬಂದಿರೋದು ಯಾವುದು? ದಟ್ ಕವನೆಂಟ್, ಆ ಒಡಂಬಡಿಕೆ. ಆದ್ದರಿಂದ ಈ ಲೋಕದ ಜನರೇ ಒಡಂಬಡಿಕೆಗೆ ಭಯ ಪಡ್ತಾರೆ. ದೇವ ಜನರಂತ ನಾವು ಭಯ ಪಡಂಗಿಲ್ವಾ? ಅದಕ್ಕೆ ಹೇಳಿದ್ರು ದೀಕ್ಷಾ ತಗೊಳ್ಳುವಾಗ 16 ಸಾರಿ ಯೋಚನೆ ಮಾಡುವಂತ ಹೇಳ್ತಾರೆ ಸಭಾ ಹಿರಿಯರು. ಕಾರಣವೇನ್ ಗೊತ್ತಾ? ಒಡಂಬಡಿಕೆಗೆ ಭಂಗ ತರಬಾರ್ದು, ಒಡಂಬಡಿಕೆಯನ್ನ ಮೀರಿ ಹೋಗ್ಬಾರದು. ದೀಕ್ಷಾ ಸ್ನಾನವು ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಎಂದು ನಾನು ಮಾಡುವ ಘೋಷಣೆಯಾಗಿದೆ. ದೀಕ್ಷಾ ಸ್ನಾನವು ನಾನು ಸೈತಾನನ ಬಿಡುಗಡೆ ಹೊಂದಿದ್ದೇನೆ, ಇನ್ನು ಮೇಲೆ ನಾನು ಕ್ರಿಸ್ತನಿಗೇ ಸಂಬಂಧಪಟ್ಟವನಾಗಿ ಕ್ರಿಸ್ತನಿಗೇ ಸಂಬಂಧಪಟ್ಟವಳಾಗಿ ಜೀವಿಸ್ತೇನೆ ಎಂದು ಮಾಡುವ ಘೋಷಣೆಯಾಗಿದೆ. ಎಸ್, ಪರಿಹಾರ ಆಗಿದೆ, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಅದು ನನಗೆ ಆ ನಿಶ್ಚಯ ಇದೆ ಎಂದು ನಾನು ಮಾಡುವ ಘೋಷಣೆ ದೀಕ್ಷಾ ಸ್ನಾನ ಆಗಿದೆ. ಹೌದು, ನಾನು ಇಲ್ಲೇ ತನಕ ಅನೀತಿಯಲ್ಲಿ ಜೀವಿಸ್ತಾ ಇದ್ದೆ, ಇನ್ಮೇಲೆ ಅನೀತಿಯಲ್ಲಿ ಜೀವಿಸೋದಿಲ್ಲ, ನೀತಿಗಾಗಿ ಜೀವಿಸ್ತೇನೆ, ನೀತಿಯಲ್ಲೇ ಜೀವಿಸ್ತೇನೆ ಎಂಬುದಾಗಿ ನೀತಿಗೆ ನನ್ನನ್ನು ಒಪ್ಪಿಸಿಕೊಡುವುದೇ ಏನಾಗಿದೆ? ದೀಕ್ಷಾ ಸ್ನಾನವಾಗಿದೆ. ನಾನು ಸತ್ತವನಾಗಿದ್ದನು, ಈಗ ಬದುಕುವವನಾಗಿದ್ದೇನೆ. ನಾನು ಜೀವದಿಂದಿರುವವರೆಗೂ ಕರ್ತನಿಗಾಗಿ ಬದುಕುತ್ತೇನೆ, ಕರ್ತನನ್ನೇ ಆರಾಧಿಸ್ತೇನೆ, ಕರ್ತನಲ್ಲಿಯೇ ನಾನು ಜೀವಿಸ್ತೇನೆ ಎಂಬುದಾಗಿ ನಾನು ಕರ್ತನಿಗಾಗಿ ನಾನು ಮಾಡಿಕೊಳ್ಳುವಂತಹ ಆ ಒಂದು ಘೋಷಣೆಯೇ ದೀಕ್ಷಾ ಸ್ನಾನ. ಕರ್ತನು ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ಆ ಒಡಂಬಡಿಕೆಗೆ ಗುರುತೇ ದೀಕ್ಷಾ ಸ್ನಾನವಾಗಿದೆ. ದೀಕ್ಷಾ ಸ್ನಾನ ಒಂದು ಹುಡುಗಾಟದ ಕಾರ್ಯವಲ್ಲ, ಬಹಳ ಗಂಭೀರವಾದ ಕಾರ್ಯವಾಗಿದೆ. ಹಾಗಾದ್ರೆ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದ್ರೆ ಇನ್ನು ಅನೇಕ ಅರ್ಥಗಳು ಅದರಲ್ಲಿ ಇವೆ. ದೀಕ್ಷಾ ಸ್ನಾನ ಎಂಬುದಾಗಿ ನಾವು ಹೇಳುವಂತಹ ಆ ಮಾತನ್ನ ಪೌಲ ಹೇಳ್ತಾನೆ, ಕ್ರಿಸ್ತನೊಂದಿಗೆ ನಾನು ನನ್ನನ್ನ ಗುರುತಿಸಿಕೊಳ್ಳುವ ಕಾರ್ಯವೇ ದೀಕ್ಷಾ ಸ್ನಾನ. ಯಾರೊಂದಿಗೆ ಗುರುತಿಸಿಕೊಳ್ತಾ ಇದ್ದೇನೆ? ಕ್ರಿಸ್ತನೊಂದಿಗೆ ನನ್ನನ್ನು ನಾನು ಗುರುತಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಕ್ರಿಸ್ತನವನು, ಕ್ರಿಸ್ತನು ನನ್ನ ಒಡೆಯನು. ನಾನು ಕ್ರಿಸ್ತನವನು, ಕ್ರಿಸ್ತನು ನನ್ನ ಪ್ರಭು ಎಂಬುದಾಗಿ ನಾನು ಕ್ರಿಸ್ತನೊಂದಿಗೆ ಗುರುತಿಸಿಕೊಳ್ಳುವ ಆ ಕ್ರಿಯೆ ಅದೇನಾಗಿದೆ? ದೀಕ್ಷಾ ಸ್ನಾನವಾಗಿದೆ. ದೀಕ್ಷಾ ಸ್ನಾನ ಗಂಭೀರವಾದದ್ದು. ಯಾಕೆಂತ ಹೇಳಿದ್ರೆ, ಕರ್ತನು ನನ್ನ ಜೀವನದಲ್ಲಿ ಮಾಡಿದಂತಹ ರಕ್ಷಣಾ ಕಾರ್ಯಕ್ಕೆ ನಾನು ಕೊಡುವಂತಹ ಸಮ್ಮತಿಯೇ ದೀಕ್ಷಾ ಸ್ನಾನ. ನನ್ನ ಪುಣ್ಯ ಕಾರ್ಯಗಳಿಂದ, ನನ್ನ ದಾನ ಧರ್ಮಗಳಿಂದ, ನನ್ನ ಯಾವುದೇ ಸ್ಥಿತಿಗೆ ನಾನು ರಕ್ಷಣೆ ಹೊಂದಲಿಕ್ಕೆ ಆಗ್ತಾ ಇರಲಿಲ್ಲ. ಕರ್ತನು ತನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದ್ದಾನೆ. ಎಷ್ಟೊಂದು ಶ್ರೇಷ್ಠ ಕಾರ್ಯ. ಅದಕ್ಕಾಗಿ ಜೀವನ ಪರ್ಯಂತ ಆತನಿಗಾಗಿ ಜೀವಿಸ್ತೇನೆ. ಅದು ದೀಕ್ಷಾ ಸ್ನಾನ. ನನ್ನಲ್ಲಿ ಉಂಟಾದ ರಕ್ಷಣೆಗೆ, ಕರ್ತನು ಮಾಡಿದ ರಕ್ಷಣಾ ಕಾರ್ಯಕ್ಕೆ ನಾನು ಬಹಿರಂಗವಾಗಿ ಕೊಡುವ ಸಾಕ್ಷಿಯೇ ಅದು ದೀಕ್ಷಾ ಸ್ನಾನವಾಗಿದೆ. ದೀಕ್ಷಾ ಸ್ನಾನ ಅದು ಒಂದು ಸಾಕ್ಷಿಯಾಗಿದೆ. ಬ್ಯಾಪ್ಟಿಸಮ್ ಈಸ್ ಎ ವಿಟ್ನೆಸ್. ಸಾಕ್ಷಿ, ನನ್ನಲ್ಲಿ ಆದಂತ ಕಾರ್ಯಗಳಿಗೆ ಸಾಕ್ಷಿ, ಕರ್ತನು ನನಗೆ ಏನಾಗಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿ, ಕರ್ತನು ನನ್ನಲ್ಲಿ ಇದ್ದಾನೆ ಅನ್ನುವುದಕ್ಕೆ ಸಾಕ್ಷಿ, ಕರ್ತನಿಗಾಗಿ ನಾನು ಜೀವಿಸ್ತೇನೆ ಅನ್ನುವುದಕ್ಕೆ ಸಾಕ್ಷಿ. ಅದೇ ದೀಕ್ಷಾ ಸ್ನಾನವಾಗಿದೆ. ಬ್ಯಾಪ್ಟಿಸಮ್ ಇಸ್ ದ ವಿಟ್ನೆಸ್. ಆ ಸಾಕ್ಷಿಗೆ ಬದ್ಧಳಾಗಿ ನಾವು ಜೀವಿಸುವವರಾಗಬೇಕು. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ದೀಕ್ಷಾ ಸ್ನಾನವನ್ನ ನಾವು ಲಘುವಾಗಿ ಪರಿಗಣಿಸಬಾರದು. ಬಹಳ ಗಂಭೀರವಾದಂತಹ ಒಂದು ಸಂಗತಿ, ಒಂದು ಮಾತು, ಬಹಳ ಗಂಭೀರವಾದಂತಹ ಒಂದು ಆಲೋಚನೆ. ಅದಕ್ಕೆ ತನ್ನದೇ ಆದಂತಹ ಒಂದು ಮೌಲ್ಯ ಇದೆ, ತನ್ನದೇ ಆದಂತಹ
ಆ ಒಂದು ಬೆಲೆ ಅಥವಾ ಗೌರವ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟದ್ದಾಗಿ ಇದೆ. ದೀಕ್ಷಾ ಸ್ನಾನ ಮತ್ತೊಂದಕ್ಕೆ ಗುರುತಾಗಿದೆ. ಯಾವುದಕ್ಕೆ ಗೊತ್ತಾ? ನನ್ನೊಳಗೆ ದೇವರ ಪವಿತ್ರಾತ್ಮನು ವಾಸವಾಗಿದ್ದಾನೆ ಅನ್ನುವುದನ್ನ ನಾನು ಸಾರಿ ಹೇಳುವುದು ದೀಕ್ಷಾ ಸ್ನಾನವಾಗಿದೆ. ನನ್ನೊಳಗೆ ಯಾರಿದ್ದಾರೆ? ಪವಿತ್ರಾತ್ಮನು ವಾಸವಾಗಿದ್ದಾನೆ ಎಂಬುದಾಗಿ ನಾನು ಸಾರುವಂತಹ ಒಂದು ಸಾಕ್ಷಿಯೇ ದೀಕ್ಷಾ ಸ್ನಾನವಾಗಿದೆ. ಒಂದು ಯೋಚನೆ ಮಾಡೋಣ ಪ್ರಿಯರೇ, ನಾವು ಇದನ್ನೆಲ್ಲ ಸಾಕ್ಷೀಕರಿಸಿ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಬದ್ಧರಾಗಿ ಇಲ್ಲದಿದ್ರೆ ಏನಾಗತ್ತೆ? ಇವತ್ತು ಅನೇಕ ಕ್ರೈಸ್ತರು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಬ್ಯಾಪ್ಟಿಸಮ್ ತಕೊಳ್ತಾರೆ, ಅವ್ರ ಇಷ್ಟದ ಪ್ರಕಾರ ಜೀವಿಸ್ತಾರೆ, ದೇವರು ಸಹಿಸಲ್ಲ. ಗಲಾತ್ಯ ಪತ್ರಿಕೆ 6 ಹೇಳುತ್ತೆ, ದೇವರು ಎಂದಿಗೂ ತಿರಸ್ಕಾರವನ್ನ ಸಹಿಸೋದಿಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನ ಒಯ್ಯಬೇಕು. ದೀಕ್ಷಾ ಸ್ಥಾನದ ವಿಷಯದಲ್ಲಿಯೂ ಕೂಡ ಅಷ್ಟೇ ಪ್ರಿಯರೇ, ದೇವರು ತಿರಸ್ಕಾರ ಸಹಿಸಲ್ಲ. ಒಮ್ಮೆ ನಾವು ಆತನೊಂದಿಗೆ ಒಡಂಬಡಿಕೆ ಮಾಡಲ್ಪಟ್ಟವರಾಗಿದ್ದೇವೆ, ನಾವು ಇಂತಿಂತ ತೀರ್ಮಾನ ತಕ್ಕೊಂಡಿದ್ದೇವೆ, ಇಂತಿಂತ ಘೋಷಣೆ ಮಾಡಿದ್ದೇವಾ, ಬದ್ಧರಾಗಿ ಜೀವಿಸ್ಬೇಕು. ಇಲ್ಲದೆ ಹೋದ್ರೆ ಕರ್ತನ ಶಿಕ್ಷೆಗೆ ನಾವು ಗುರಿಯಾಗ್ತೇವೆ. ಇವತ್ತು ಅನೇಕ ಕ್ರೈಸ್ತರನ್ನ ನೋಡ್ರಿ, ರಕ್ಷಣೆ ಹೊಂದಿದ್ದಾರೆ, ದೀಕ್ಷಾ ಸ್ಥಾನ ತಕ್ಕೊಂಡಿದ್ದಾರೆ, ಆರಾಧನೆಗೆ ಕ್ರಮವಾಗಿ ಹೋಗೋದಿಲ್ಲ, ಆರಾಧನೆಯಲ್ಲಿ ಕ್ರಮವಾಗಿ ರೊಟ್ಟಿ ಪಾತ್ರೆಯಲ್ಲಿ ಪಾಲ್ ತಕೊಳ್ಳ ತಮ್ಮ ಇಷ್ಟಾನುಸಾರವಾಗಿದ್ದಾರೆ. ಆದ್ದರಿಂದ ಆಶೀರ್ವಾದ ಇಲ್ಲದೆ ನರಳುತ್ತಾ ಇದ್ದಾರೆ. ಹಾಗಾದ್ರೆ ನಾವ್ ಎಚ್ಚರ ವಹಿಸೋಣ, ನಾವು ಗಂಭೀರವಾಗಿ ಇದನ್ನ ಪರಿಗಣಿಸೋಣ. ದೇವರು ನಮಗೆ ಕೃಪೆ ಮಾಡಿ ನಡೆಸಲಿ. ಕರ್ತನ ಚಿತ್ತವಾದ್ರೆ ಮುಂದಿನ ವಾರ ಯಾರು ದೀಕ್ಷಾಸ್ಥಾನ ತಕ್ಕೊಳ್ಬೇಕು, ಯಾಕೆ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು, ಹೇಗೆ ತಕ್ಕೊಳ್ಳಬೇಕೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕೊನೆಯದಾಗಿ ಆ ದೀಕ್ಷಾಸ್ಥಾನ ಎಂಬುದಾಗಿ ಹೇಳಿದ್ರೆ ಅದರ ಮೂಲ ಭಾಷೆ ಗ್ರೀಕ್ ನಲ್ಲಿ ಬ್ಯಾಪ್ಟೈಸ್ಡು ಎನ್ನುವಂತ ಪದ ಬಳಕೆಯಾಗಿದೆ. ಬ್ಯಾಪ್ಟೈಸ್ಡು ಅಂದ್ರೆ ಅದರ ಅರ್ಥ ಅದ್ದು, ಬಟ್ಟೆ ಒಗೆಯುವಾಗ ನೀರಿನಲ್ಲಿ ಅದ್ದು ಎಂಬ ಅರ್ಥದಲ್ಲಿದೆ. ಆದ್ರಿಂದ ಚಿಮುಕಿಸುವಂತದ್ದು, ಬೇರೆ ಯಾವುದೋ ದೀಕ್ಷಾ ಸ್ನಾನದ ಅರ್ಥ ಗರ್ಭಿತವಾದದಲ್ಲ. ನೀರಿನಲ್ಲಿ ಮುಳುಗಿ ಏಳುವುದೇ ದೀಕ್ಷಾ ಸ್ನಾನದ ನಿಜವಾದ ಅರ್ಥ. ಆ ಅರ್ಥಕ್ಕನುಸಾರವಾಗಿ ದೀಕ್ಷಾ ಸ್ನಾನ ತಕ್ಕೊಂಡಂತ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿ ಜೀವಿಸೋಣ. ಜೀವಿಸಲಿಕ್ಕೆ ಬೇಕಾದಂತ ಕೃಪೆಯನ್ನ ಕರ್ತನು ತಾನೇ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ನಾವು ಕರ್ತನ ಶ್ರಮೆ ಮರಣಕ್ಕೂ ಆತನ ಪುನರುತ್ಥಾನಕ್ಕೂ ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನಿಗೂ ಅಧೀನರಾಗಿ ಜೀವಿಸುತ್ತಾ ಯಾವ ಉದ್ದೇಶಕ್ಕಾಗಿ ನಮ್ಮನ್ನ ರಕ್ಷಿಸಿಟ್ಟಿದ್ದಾನೋ ಆ ಉದ್ದೇಶವನ್ನ ನೆರವೇರಿಸಲಿಕ್ಕಾಗಿ ಕರ್ತನ ಸಹಾಯವನ್ನ ಕೋರಿ ಪ್ರಯತ್ನ ಪಡೋಣ. ಕರ್ತನನ್ನ ಮಹಿಮೆ ಪಡಿಸೋಣ, ಆಶೀರ್ವಾದ ಹೊಂದೋಣ. ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ದೇವರ ಈ ವಾಕ್ಯಗಳನ್ನ ತನ್ನ ಮಹಿಮೆಗಾಗಿಯೂ ನಮ್ಮೆಲ್ಲರ ಆತ್ಮೀಯ ಪ್ರಯೋಜನಕ್ಕಾಗಿಯೂ ಆಶೀರ್ವದಿಸಲಿ. ಆಮೇನ್.